28 ಜೀವಗಳನ್ನು ದಾರುಣವಾಗಿ ಹತ್ಯೆ ಮಾಡಲಾಗಿದೆ. ಹಾಗಾದರೆ ಪ್ರತೀಕಾರ ಯಾವತ್ತು ಅಂತ ಇಡೀ ಭಾರತ ಈಗ ಕೇಂದ್ರ ಸರ್ಕಾರದತ್ತ ಎದುರು ನೋಡ್ತಾ ಇದೆ. ಪ್ರಶಾಂತ್, ಎಸ್, ಮೈಸೂರಿನ ಗೆಸ್ಟ್ ರೆಡಿ ಆಗಿದ್ದಾರೆ, ರವಿ ಜೋಶಿ ಸರ್ ರೆಡಿ ಆಗಿದ್ದಾರೆ. ರವಿ ಜೋಶಿ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮಧ್ಯಾಹ್ನ ನಾನು ನಿಮ್ಮೊಂದಿಗೆ ಮಾತನಾಡುವಾಗ ಹಲವಾರು ರೀತಿಯಲ್ಲೂ ನಾವು ಯೋಚನೆ ಮಾಡಬೇಕಾಗತ್ತೆ ಮುಂದಿನ ಅಡಿಯನ್ನು ಇಡುವಾಗ ಅಂತ ಹೇಳ್ತಾ ಇದ್ರಿ. ಆದರೆ ಭಾರತದ ನಡೆ ಇವಾಗ ಏನಾಗಿರ್ಬೇಕಾಗತ್ತೆ ಸರ್? ವಾಟ್ ನೆಕ್ಸ್ಟ್? ಭಾರತದ ಮುಂದೆ ಇರುವ ಆಪ್ಷನ್ಸ್ ಏನು? ಮಿಲಿಟರಿ ಆಪ್ಷನ್ಸ್ ಆದ್ರೂ ಏನು? ಈಗ ನೋಡಿ, ದಿಸ್ ಇಸ್ ದ $1 million ಕ್ವೆಶ್ಚನ್. ಓಕೆ, ಈಗಾಗಲೇ ಪ್ರಧಾನಮಂತ್ರಿಯವರು ಕ್ಯಾಬಿನೆಟ್ ಕಮಿಟಿ ಒಂದು ಸೆಕ್ಯೂರಿಟಿ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಅದರಲ್ಲಿ ಡಿಫೆನ್ಸ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್, ಫಾರಿನ್ ಮಿನಿಸ್ಟರ್, NSA, ಫೈನಾನ್ಸ್ ಮಿನಿಸ್ಟರ್ ಇವರೆಲ್ಲ ಸೇರಿಕೊಂಡು ದೇ ಆರ್ ದ ಟಾಪ್ ಮೋಸ್ಟ್ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ. ದೇ ಆರ್ ಟೇಕಿಂಗ್ ಎ ಡೆಸಿಷನ್. ಅದರಲ್ಲಿ ಮೊದಲು ವಾಟ್ ಶುಡ್ ಬಿ ದ ರೆಸ್ಪಾನ್ಸ್ ಅನ್ನೋದನ್ನು ಅವರು ಡಿಸೈಡ್ ಮಾಡ್ತಾರೆ. ಆ ರೆಸ್ಪಾನ್ಸ್ ಡಿಸೈಡ್ ಆದಮೇಲೆ the Prime Minister and the Defence Minister and Home Minister will have a separate meeting with the three chiefs, the Army Chief, the Navy Chief and the Air Force Chief. And of course NSA Ajit Doval will be there in the meeting. So our meeting nalli concrete steps will be taken as to whether it will be a aerial strike, whether it will be a conventional strike with the help of the infantry and army and moving of tanks. That will become a war, because but you know that for that requires a lot of preparation from the Indian side, and also for a response from the Pakistan side it will take at least about 3 to 4 weeks. Usually ಇಂಥ ಸಂದರ್ಭದಲ್ಲಿ ನಾವು ಯಾವಾಗಲೂ ಒಂದು ಏರಿಯಲ್ ಸ್ಟ್ರೈಕ್ ಮಾಡ್ತಾ ಬಂದಿದ್ದೀವಿ. ಆ್ಯಂಡ್ ದಟ್ ಹ್ಯಾಸ್ ಪ್ರೂವ್ಡ್ it has been a mixed baggage. ಅದರಲ್ಲಿ ಸಕ್ಸಸ್ ಕೂಡ ಇದೆ, ಫೇಲ್ಯೂರ್ ಕೂಡ ಇದೆ. ಸೊ ಒಂದೆರಡು ಸಲ ಸಕ್ಸಸ್ ಕೂಡ ಆಗಿದೆ. ಆ್ಯಂಡ್ sometimes it has not been very spectacular. It has been also an embarrassment as it happened in the response to in Balakot attack in response to Pulwama. ಆವಾಗ ನಮ್ಮದು ಒಂದು ಏರ್ಕ್ರಾಫ್ಟ್, we lost one aircraft, plus Abhinandan was taken as a hostage because his aircraft was shot. So ಇದೆಲ್ಲ consequences ಆಗುತ್ತೆ. So we should be prepared for that. And one has to take and also whether we can carry out precise attacks on the locations of the terrorist groups. ಅದು ಭಾಳ ಮುಖ್ಯ. ಸೊ ನಾವು ಈಗ ವಿಚಾರ ಮಾಡಬೇಕಾಗತ್ತೆ, ಎಲ್ಲಿ ನಾವು ಪ್ರಿಸೈಸ್ ಟೆರರಿಸ್ಟ್ ಲೊಕೇಶನ್ ಅಟ್ಯಾಕ್ ಮಾಡಬೇಕೋ ಅಥವಾ ನಾವು POKನಲ್ಲಿ ರ್ಯಾಂಡಮ್ ಅಟ್ಯಾಕ್ಸ್ ಮಾಡಬೇಕೋ. ಅದರಿಂದ ಭಾಳಷ್ಟು ಇನ್ನಸೆಂಟ್ ವಿಮೆನ್ ಆ್ಯಂಡ್ ಚಿಲ್ಡ್ರನ್ ವಿಲ್ ಆಲ್ಸೋ ಡೈ. ಸೊ ಅದೆಲ್ಲ ವಿ ಹ್ಯಾವ್ ಟು ಟೇಕ್ ಇನ್ ಟು ಅಕೌಂಟ್ ದ ರಿಪರ್ಕಷನ್ಸ್ ಆಫ್ ದ್ಯಾಟ್, ದ ಇಂಟರ್ನ್ಯಾಷನಲ್ ಫಾಲೋಔಟ್ ಆಫ್ ದ್ಯಾಟ್. ಈಗ ಸಪೋಸ್ ಈಗ ಇವ್ರು ಮಾಡಿದ್ದೇನೆಂದರೆ, ಇಟ್ ವಾಸ್ ಎ cold-blooded murder. They came and they asked people whether they were a Hindu or not, and then they shot them. So it is very shocking that ಎಲ್ಲಿ 1,000 ಜನ ಸೇರ್ಕೊಂಡಿದ್ದಾರೋ ಅಲ್ಲಿ ನಮ್ಮ ಕನಿಷ್ಠ 100 ಜನ ಸೆಕ್ಯೂರಿಟಿ ಗಾರ್ಡ್ಸ್ ಇರಬೇಕಾಗಿತ್ತು. ಸೆಕ್ಯೂರಿಟಿ either from the military or from the paramilitary forces or the Kashmir police forces. So ಅಲ್ಲಿ it is a restaurant where they got. There are chairs and tables and people were having their tea and snacks and all kinds of things, and these terrorists who are obviously hiding in a forest nearby, they come into this area and they start shooting at a point blank range. So this kind of a response India cannot do now. We do not have the resources to carry out a tit for tat attack of this nature. So ಈಗ ನಾವು ನಮ್ಮ ಆಪ್ಷನ್ಸ್ ಏನಾಗುತ್ತೆ, ಈಗ ನಮ್ಮ ಆಪ್ಷನ್ಸ್ ಆರ್ ಲಿಮಿಟೆಡ್ ಟು sending out our fighter aircraft. ರವಿ ಜೋಶಿ ಅವರೇ, ಸರ್ ಈಗ ನೋಡಿ, ಈ ರೀತಿಯ ದಾಳಿಗಳು ನಡೆದಾಗ ಈಗ ನ್ಯಾಚುರಲಿ ಇಸ್ರೇಲ್ನ ರಿಸ್ಪಾನ್ಸ್ ಬಗ್ಗೆ ಭಾರತದಲ್ಲಿ ಅತಿ ಹೆಚ್ಚು ಚರ್ಚೆ ನಡೆಯುತ್ತೆ. ಲೇಮ್ಯಾನ್ ಚರ್ಚೆ ಇರ್ಬೋದು, ಇಸ್ರೇಲ್ ಯಾವ ರೀತಿಯಾಗಿರ್ತಕ್ಕಂಥದ್ದು ಈ ದಾಳಿಗೆ ಪ್ರತಿಕಾರವನ್ನು ಕೊಡುತ್ತೆ ಅಂತಕ್ಕಂಥದ್ರ ಬಗ್ಗೆ ಒಂದು ಜನಮಾನಸದಲ್ಲಿ, ಜನಸಾಮಾನ್ಯರಲ್ಲಿ ಒಂದು ಚರ್ಚೆ ನಡೆಯುತ್ತೆ. ಇಟ್ ಮೇ ನಾಟ್ ಬಿ ಆಲ್ವೇಸ್ ಪ್ರೂಡೆಂಟ್, ಆದರೆ ಒಬ್ಬ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಆಗಿ ಹೌ ಯು ಸಿ ಇಟ್, ಅಂದರೆ ಈ ರೀತಿಯಾಗಿರ್ತಕ್ಕಂಥ ದಾಳಿಗೆ, ಯಾಕಂದರೆ
ಒಂದು ರೀತಿಯ ಲಿಮಿಟೆಡ್ ಆಪ್ಷನ್ಸ್ಗಳನ್ನು ಭಾರತ ಎಕ್ಸ್ಪ್ಲೋರ್ ಮಾಡಿದೆ ಕಳೆದ 7-8 ವರ್ಷಗಳಲ್ಲಿ. ಅದೊಂದು ಸರ್ಜಿಕಲ್ ಸ್ಟ್ರೈಕ್ ಇರಬಹುದು, ಬಾಲಾಕೋಟ್ ಏರ್ ಸ್ಟ್ರೈಕ್ ಇರಬಹುದು. ಆ ಲಿಮಿಟೆಡ್ ಆಪ್ಷನ್ಸ್ಗಳನ್ನು ಎಕ್ಸ್ಪ್ಲೋರ್ ಮಾಡಿದೆ. ಡಿಪ್ಲೊಮೆಟಿಕ್ ಅಫೆನ್ಸಿವ್ಗಳನ್ನು ನಾವು 2008 ಎಕ್ಸ್ಪ್ಲೋರ್ ಮಾಡಿದ್ವಿ. ಡೋಸಿಯರ್ಗಳ ಮೇಲೆ ಡೋಸಿಯರ್ಗಳು ಕೊಟ್ವಿ, ಏನೂ ಆಗಲಿಲ್ಲ. ಆ ಕಾರಣದ ಒಂದು ಪೊಲಿಟಿಕಲ್ ಪ್ರೆಷರ್ ಕೂಡ ಇವತ್ತಿನ ಪ್ರೈಮ್ ಮಿನಿಸ್ಟರ್ ಮೇಲಿದೆ. ಪ್ರೈಮ್ ಮಿನಿಸ್ಟರ್ ಮತ್ತು ಹೋಮ್ ಮಿನಿಸ್ಟರ್ ಮೇಲೆ ಒಂದು ಪೊಲಿಟಿಕಲ್ ಪ್ರೆಷರ್ ಕೂಡ ಡೆಫಿನೆಟ್ಲಿ ಜನಮಾನಸದಿಂದ ಬಿಲ್ಡಪ್ ಆಗುತ್ತೆ. ಸೊ ನೀವು ಈ ಸಿಚುವೇಶನ್ ಹೌ ಯು ಸಿ ಇಟ್? ಭಾಳ ಪ್ರೆಷರ್ ಇದೆ. ಓಕೆ, ನಾನು ಮೊದಲು ನಿಮ್ಮ ಇಸ್ರೇಲ್ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಈಗ ಇದು ನಾವು ಭಾಳ ಕನ್ಫ್ಯೂಸ್ಡ್ ನಾಲೆಜ್ ಇದೆ ನಮಗೆ ಇಸ್ರೇಲ್ ಬಗ್ಗೆ. ಈಗ ವಾಟ್ ಇಸ್ರೇಲ್ ಡಸ್ ಇನ್ ಗಾಜಾ ಈಸ್ ಆ್ಯಕ್ಚುಲಿ ಎ ಪ್ರಿಸನ್. ಅಲ್ಲಿರೋ ಪ್ಯಾಲೆಸ್ಟೀನಿಯನ್ಸು ದೇ ಆರ್ ಆಲ್ರೆಡಿ ಕಂಪ್ಲೀಟ್ಲಿ ಅಂಡರ್ ದ ಕಂಟ್ರೋಲ್ ಆಫ್ ಇಸ್ರೇಲ್. ಇಟ್ಸ್ ಎನ್ ಓಪನ್ ಪ್ರಿಸನ್. ಆ್ಯಂಡ್ ದ ಪ್ಯಾಲೆಸ್ಟೀನಿಯನ್ ಪೀಪಲ್ ಡೋಂಟ್ ಹ್ಯಾವ್ ಎ ಮಿಲಿಟರಿ, ದೇ ಡೋಂಟ್ ಹ್ಯಾವ್ ಎನ್ ಏರ್ಕ್ರಾಫ್ಟ್, they don't even have, they do have some missiles, okay, which inflict a lot of damage to the Israeli population. But it is not an organized army. It is not a conventional army. It's an insurgency which is supported by Iran, okay, and many countries in the region, particularly like Egypt and Saudi Arabia, which are very, very powerful and which can contribute enormously to Gaza, people of Palestine, they don't contribute anything. They don't help them. So it's only Iran, which is very far away, which is supplying some kind of arms to the people of living in Gaza. And they carry out this kind of a terror attacks, and to which, you must remember, Israel is the only country in that entire region which has got fighter aircraft, which has got nuclear weapons, which has got a massive conventional army, and it also has a naval force. So the power of Israel in that region is unmatched. No country in that region, even Egypt, has, and Saudi Arabia has got F-16s and F-35 aircraft, but those will not be used against Israel. They are still manned by the American pilots, and the American pilots will only do what America wants them to do. They will not carry out an attack according to the Saudi Arabian orders. So that situation is absolutely not comparable between India and Pakistan. India and Pakistan ಇವೆರಡು ನ್ಯೂಕ್ಲಿಯರ್ ವೆಪನ್ ಪವರ್ಸ್. ಅದು ನಾವು ಮರೆಯಲೇಬಾರದು. ಪಾಕಿಸ್ತಾನದಲ್ಲಿ ಕೂಡ 100ಕ್ಕಿಂತ ಜಾಸ್ತಿ ನ್ಯೂಕ್ಲಿಯರ್ ವೆಪನ್ಸ್ ಇದೆ. ನಮ್ಮಲ್ಲಿ ಕೂಡ 100ಕ್ಕಿಂತ ಜಾಸ್ತಿ ನ್ಯೂಕ್ಲಿಯರ್ ವೆಪನ್ಸ್ ಇದೆ. ನಾವು ಯುದ್ಧಕ್ಕೆ ಹೋದರೆ ಅದರ ಪರಿಣಾಮ ಭಾಳ ಅನ್ಪ್ರೆಡಿಕ್ಟಬಲ್ ಆಗುತ್ತೆ. ಅದಕ್ಕೋಸ್ಕರ ವಿ ಹ್ಯಾವ್ ಟು ಫೈಟ್ ಎ ವಾರ್ ಅಂಡರ್ ದ ರೆಡಾರ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್. ಆಕ್ಚುಲಿ ಕಾರ್ಗಿಲ್. ಜೋಶಿ ಸರ್, one ನಿಮಿಷ. I will take this question to Parth Sarthi sir also. Parth Sarthi sir, as a diplomat, how you see it? ನಾವು ಡಿಪ್ಲೊಮ್ಯಾಟಿಕ್ ಅಫೆನ್ಸಿವ್ ಬಗ್ಗೆ ಮಾತಾಡ್ತೀವಿ. ಇವತ್ತು ವರ್ಲ್ಡ್ ಆರ್ಡರ್ ಕೂಡ ಚೇಂಜ್ ಆಗ್ತಾ ಇದೆ. ಈ ದಾಳಿ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ 2000 ಇಸ್ವಿಯಿಂದ 2015 ಇರ್ತಕ್ಕಂಥ ವರ್ಲ್ಡ್ ಆರ್ಡರ್ ಇಲ್ಲ, ಬದಲಾಗ್ತಾ ಇದೆ. ಅಮೆರಿಕ ರಷ್ಯಾ ಕೈ ಜೋಡಿಸ್ತಾ ಇವೆ. ಯುರೋಪ್ ಅಮೆರಿಕದ ಮಧ್ಯೆ ಕಂದಕ ಇದೆ. ಅಮೆರಿಕ ಮತ್ತು ಚೈನಾದ ಮಧ್ಯೆ ಟ್ರೇಡ್ ವಾರ್ ಇದೆ. ಬೇರೆ ಬೇರೆ ದೇಶಗಳು ಅಮೆರಿಕದ ಮೇಲೆ ಸಿಟ್ಟಿಗೆದ್ದಿವೆ. ಆ ಸಂದರ್ಭದಲ್ಲಿ ಈ ದಾಳಿ ನಡೆದಿದೆ. ನಾವು ಹಿಂದೆ ಒಂದು ದಾಳಿ ನಡೆದ್ರೆ ಪಾಕಿಸ್ತಾನಕ್ಕೆ ಬುದ್ಧಿ ಹೇಳಿ ಅಂತ ಅಮೆರಿಕ ಬಳಿ ಹೋಗ್ತಾ ಇದ್ವಿ, ನಾವು ಯುರೋಪಿಯನ್ ರಾಷ್ಟ್ರಗಳ ಬಳಿ ಹೋಗ್ತಾ ಇದ್ವಿ. ಇವತ್ತು ವಿ ಆರ್ ಆನ್ ಅವರ್ ಓನ್, ವಿ ಹ್ಯಾವ್ ಟು ಟೇಕ್ ಸಮಥಿಂಗ್. ಸೊ ಡಿಪ್ಲೊಮೆಟಿಕ್ ಆಪ್ಷನ್ಸ್ ಏನು, ಮಿಲಿಟರಿ ಆಪ್ಷನ್ಸ್ ಏನು, ವಿಸಾವೇಸ್ ನಾವು ಇಸ್ರೇಲ್ ಅಮೆರಿಕಾದ ರೆಸ್ಪಾನ್ಸನ್ನು ನೋಡಿದಾಗ? ಇದಕ್ಕೆ 4 ಡಿಫರೆಂಟ್ ಲೆವೆಲ್ಸ್ ಅಲ್ಲಿ ನೀವು ಪ್ರಿಪೇರ್ ಆಗಬೇಕಾಗತ್ತೆ. ಮೊದಲನೇದಾಗಿ ಇಂಟರ್ನ್ಯಾಷನಲ್ ಒಪಿನಿಯನ್ ನಿಮಗೆ ಸಪೋರ್ಟ್ ಮಾಡೋ ಥರ ಅದಾಗಲೇ ಆಗಿದೆ. ಸುಮಾರು ಎಲ್ಲ ಇಂಪಾರ್ಟೆಂಟ್ ದೇಶಗಳು ಕೂಡ ಈ ಏನು ಘಟನೆ ನಡೆದಿದೆ ಅದನ್ನು ಖಂಡಿಸಿ ಭಾರತಕ್ಕೆ ಸಪೋರ್ಟ್ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಈವನ್ ಪ್ರೆಸಿಡೆಂಟ್ ಟ್ರಂಪ್ ಕೂಡ ಫೋನ್ ಮಾಡಿ ಪ್ರಧಾನಮಂತ್ರಿಯವರಿಗೆ ಹೇಳಿ ಸಪೋರ್ಟ್ ಕೊಟ್ಟಿದ್ದಾರೆ. ಅದು 1ನೇ ಲೆವೆಲ್. 2ನೇ ಲೆವೆಲ್ ಡಿಪ್ಲೊಮ್ಯಾಟಿಕ್ ಲೆವೆಲ್ ಅಲ್ಲಿ ಫುಲ್ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಕಟ್ ಆಫ್ ಮಾಡಬಹುದು. ಆದರೆ ಐ ಡೋಂಟ್ ಥಿಂಕ್ ದಟ್ ವಿಲ್ ಬಿ ಡನ್. ಬಟ್ ಏನಾಗಬಹುದು ಅಂದ್ರೆ ಡಿಪ್ಲೊಮ್ಯಾಟಿಕ್ ಲೆವೆಲ್ ಅಲ್ಲಿ ಎಷ್ಟು ರೆಪ್ರೆಸೆಂಟೇಷನ್ ಇದೆ ಅದನ್ನ ಮಿನಿಮಮ್ ಮಾಡಿಬಿಟ್ಟು ಎಷ್ಟು ಮಿನಿಮಮ್ ಬೇಕು ಅಷ್ಟು ಉಳಿಸ್ಕೊಳ್ಳೋ ತರ ನೋಡಿ ಅದನ್ನ ಮಾಡೋದು 2ನೇ ಲೆವೆಲ್ ಅಲ್ಲಿ ಮಾಡ್ತಾರೆ. 3ನೇ ಲೆವೆಲ್ ನಾರ್ಮಲಿ ಏನಾಗುತ್ತೆ ಬೇರೆ ದೇಶದಲ್ಲಿ ಈ ತರ ಆದ್ರೆ ಎಕನಾಮಿಕ್ ಲೆವೆಲ್ ಅಲ್ಲಿ ಅವರಿಗೆ ಸ್ಯಾಂಕ್ಷನ್ಸ್ ಅಥವಾ ಬೇರೆ ತರ ಇದನ್ನ ಅವರಿಗೆ ತೊಂದರೆ ಆಗೋ ತರ ಮಾಡ್ತಾರೆ. ಬಟ್ ಏನು ಅಂದ್ರೆ ಇಂಡಿಯಾ ಪಾಕಿಸ್ತಾನದ ಮಧ್ಯದಲ್ಲಿ ಅಷ್ಟೊಂದು ಎಕನಾಮಿಕ್ ಟ್ರೇಡು ಅದು ಇದು ಇನ್ವೆಸ್ಟ್ಮೆಂಟ್ಸ್ ಅಷ್ಟು ಜಾಸ್ತಿ ಇಲ್ಲದೆ ಇರೋದ್ರಿಂದ
ಆ ಥರ ಪಾಸಿಬಿಲಿಟೀಸು ಕಡಿಮೆ ಇರುತ್ತೆ. ಇದನ್ನು ಬಿಟ್ಟರೆ 4ನೇದು ಮಿಲಿಟರಿ ಆಪ್ಷನ್. ಈಗೇನಾಗಿದೆ ಅಂತಂದ್ರೆ ಬರೀ ಭಾರತ ದೇಶದಲ್ಲಿ ಒಂದು ಕಡೆ ಕಾಶ್ಮೀರದಲ್ಲಾಗಿದ್ದು, ಜಮ್ಮು ಕಾಶ್ಮೀರದಲ್ಲ, ಒಂದು ರೀತಿ ಇಡೀ ಭಾರತದ ಜನತೆಯಿಂದ ಇದಕ್ಕೆ ಇಂಥ ಘಟನೆ ನಡೆದ ಮೇಲೆ ಅದಕ್ಕೆ ಪ್ರತೀಕಾರ ಅನ್ನೋದಕ್ಕಿಂತನೂ ಆ ಪಾಕಿಸ್ತಾನ ಏನಿದೆ ಅದಕ್ಕೆ ಬುದ್ಧಿ ಕಲಿಸಬೇಕು, ಖಂಡಿತ ಕಲಿಸಬೇಕು ಅಂತ ಎಲ್ರಿಗೂ ಗೊತ್ತಿದೆ. ಇದುವರೆಗೆ ನಮಗೆ ಗೊತ್ತಿರೋ ಪ್ರಕಾರ 7 ಜನ ಇನ್ವಾಲ್ವ್ ಆಗಿದ್ದಾರೆ. 7 ಜನದಲ್ಲಿ 4 ಜನದ ಐಡೆಂಟಿಟಿ ಆಲ್ರೆಡಿ ಎಸ್ಟಾಬ್ಲಿಷ್ ಮಾಡಿ ಅದರಲ್ಲಿ 2 ಆಲ್ರೆಡಿ ಎಲಿಮಿನೇಟ್ ಮಾಡಿಬಿಟ್ಟಿದ್ದಾರೆ. ಇನ್ನೂ 5 ಜನ ಉಳಿದಿದ್ದಾರೆ. ಬಟ್ ಈ ನಮ್ಮ ಪ್ಯಾನಲ್ ನಲ್ಲಿ ಜನರಲ್ ಹೇಳಿದಾಗೆ ಈ 4-5 ಜನನ್ನ ಅವರನ್ನು ಶೂಟ್ ಮಾಡಿ ಅಥವಾ ಅವರನ್ನು ಕಿಲ್ ಮಾಡಿದ್ರೆ ಅದರಿಂದ ಏನು ಉಪಯೋಗ ಇಲ್ಲ. ಅದರ ಜಡ ಎಲ್ಲಿದೆ, ಪಾಕಿಸ್ತಾನದಲ್ಲಿ ಲಷ್ಕರ್ ಎ ತೌಬಾ ಎಲ್ಲಿದೆ, ಅದ್ರ ಜೊತೆ ಬೇರೆ ಯಾರಿದ್ದಾರೆ, ಅವರನ್ನ ಅಲ್ಲಿ ಅವರಿಗೆ ಒಂದು ರೀತಿ ಎಷ್ಟು ಬುದ್ಧಿ ಕಲಿಸಬೇಕು ಅಂತಂದ್ರೆ ಅವರು ಇನ್ನೊಂದು ಸತಿ ಮಾಡೋದಕ್ಕೆ ಹೋಗಬಾರ್ದು. ಇಂಡಿಯಾ ಬಗ್ಗೆ ಅದನ್ನು ಮಾಡಬೇಕು. ಈಗ ನಮ್ಮ ರವಿ ಜೋಶಿ ಅವರು ಹೇಳಿರ್ತಾರ 2 ನ್ಯೂಕ್ಲಿಯರ್ ಪವರ್ಸ್ ಎಲ್ಲರೂ ಕರೆಕ್ಟ್. ಬಟ್ ಆದರೆ ವಿತ್ ಇನ್ ದಟ್ ಲಿಮಿಟ್ ಡೆಫಿನೆಟ್ಲಿ ಇಂಡಿಯಾ ರಿಯಾಕ್ಟ್ ಮಾಡಲೇಬೇಕು. ರಿಯಾಕ್ಟ್ ಅನ್ನೋದಕ್ಕಿಂತನೂ ಇಂಡಿಯಾ ರೆಸ್ಪಾಂಡ್ ಮಾಡಲೇಬೇಕು. ಇಂಡಿಯಾ ರೆಸ್ಪಾಂಡ್ ಮಾಡೇ ಮಾಡುತ್ತೆ. ಬಟ್ ಏನು ಅಂದ್ರೆ ಏನು ಮಿಲಿಟರಿಲಿ ಮಾಡ್ತಾರೆ, ಯಾವ್ದು ಮಾಡ್ಬೋದು ಅಂತ ನಾವು ಸುಮ್ಮನೆ ಡಿಸ್ಕಸ್ ಮಾಡ್ಬೋದು. ಬಟ್ ಈಗ ಅಲ್ಲಿ ಮಾಡಿದ್ರು ಕೂಡ ಯಾರಿಗೂ ಅದು ಏನ್ ಮಾಡ್ತಾರೆ ಅಂತ ಹೇಳಲ್ಲ. ಅದು ದೇ ವಿಲ್ ವೇಟ್ ಫಾರ್ ದ ಟೈಮ್ ಅಂಡ್ ದೇ ವಿಲ್ ಇಂಪ್ಲಿಮೆಂಟ್ ಇಟ್. ಅದು ಏನು ಅಂದ್ರೆ ಈ ಸತಿ ಮೊದಲಿಂದ ವಾಪಸ್ ಬರ್ತೀನಿ. ಹಾಗಾದ್ರೆ ಭಾರತದ ಮುಂದಿರುವ ಆಪ್ಷನ್ಸ್ ಏನು ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ನಮ್ಮ ಎಲ್ಲ ತಜ್ಞರು ಹೇಳ್ತಾ ಇರೋದು ಸಣ್ಣ ಪುಟ್ಟ ಏಟ್ ಕೊಡಬಾರ್ದು, ಕೊಟ್ರೆ ಸರಿಯಾಗಿ ಕೊಡಬೇಕು ಅಂತ. ಅನುಪಮ್ ಖೇರ್ ಈಗಾಗಲೇ ಹೇಳಿದ್ದಾರೆ 7 ಜನ್ಮ ನೆನ್ಪಿಟ್ಕೊಳ್ಳೋ ಹಾಗೆ ಉಗ್ರರನ್ನ ಸದೆ ಬಡಿಬೇಕು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.